ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಆಗ್ತಾ ಮಿನಿಮಮ್ ಒಂದು ಮಂತೆ ಆಯ್ತಂತ ಅನಿಸುತ್ತೆ. ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಇಲ್ಲಿ ಶಾಂತಿ ಕೂಡ ಚೇಂಜ್ ಆಗಿದ್ದಾಳೆ. ತುಂಬ ಒಳ್ಳೆ ತಾಯಿಯಾಗಿ ವರ್ತನೆ ಮಾಡ್ತಾ ಇದ್ದಾಳೆ. ಏಕೆಂದರೆ ಅವಳಿಗೆ ನೆನಪಿನ ಶಕ್ತಿ ಕೂಡ ಕಳ್ಕೊಂಡಿದ್ದಾಳೆ. ಈಗ ಸೂರ್ಯ ಮೀನನಂತೂ ತುಂಬಾ ಪ್ರೀತಿ ಮಾಡ್ತಾಳೆ. ಮನೋಜನ್ನ ಒಟ್ಟಿಗೆ ದ್ವೇಷ ಮಾಡ್ತಿದ್ದಾಳೆ. ದ್ವೇಷ ಅನ್ನೋದಕ್ಕಿಂತ ಅವನ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಈಗ ತುಂಬಾ ಇಷ್ಟಪಡ್ತಿರೋದು ಇಲ್ಲಿ ಸೂರ್ಯನ ಮೀನನ್ನು. ಮತ್ತು ಸೊಸೇಂದ್ರನು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಮನುಷ್ಯತ್ವ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತಂತೂ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏಕೆಂದರೆ ಮನೋಜ ಒಂದು ಸ್ಕೆಚ್ ಹಾಕಿರ್ತಾನೆ, ಅವಳಿಗೆ ನೆನಪಿನ ಶಕ್ತಿ ವಾಪಸ್ ಬರಬೇಕು ಅಂತ. ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಮಾಡಿ ಅಂತ ಹೇಳ್ತೆ. ಇನ್ನು ಶುರುವಿನಲ್ಲೇ ಮನೋಜ ಇಲ್ಲಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಲಟಾಣಿಕೆನೇ ಹುಡುಕ್ತಾ ಇರ್ತಾನೆ. ಯಾಕೆ ಅಂತಂದರೆ ಲಟಾಣಿಕೆ ಹುಡುಕ್ತಾ ಇರೋದವನು ತಲೆಗೆ ಏಟಾಗಿದೆ ನಮ್ಮ ಅಮ್ಮನಿಗೆ. ಒಂದೇಟು ಅದೇ ತಲೆಗೆ ಹೊಡೆದ್ಬಿಟ್ರೆ ಮತ್ತೆ ನೆನಪಿನ ಶಕ್ತಿ ವಾಪಸ್ ಬರುತ್ತೆ ಅಂತೇಳಿ ಯಾರೋ ಒಬ್ಬರು ಶೋರೂಮ್ ಹತ್ರ ಬಂದು ಅವರು ಗುರೂಜಿ ಹೇಳೋಗಿರ್ತಾರೆ. ಹಾಗಾಗಿ ಆ ಕೆಲಸ ಮಾಡಬೇಕು ಅಂತ ಲಟಾಣಿಕೆ ಹುಡುಕ್ತಾ ಇರ್ತಾನೆ. ಆದರೆ ರೋಹಿಣಿ ಇದಕ್ಕೆ ಒಪ್ಕೊಂಡಿರಲ್ಲ. ಆದರೂ ಕೂಡ ಅವಳು ಎಲ್ಲೋ ಬೇರೆ ಕಡೆ ವರ್ಕ್ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಇಲ್ಲಿ ಹೇಗಾದರೂ ಮಾಡಿ ಲಟಾಣಿಕೆನ ತೊಗೊಂಡು ತಲೆಗೆ ಹೊಡೆದ್ಬಿಡ್ಬೇಕು ನಮ್ಮ ಅಮ್ಮನಿಗೆ ಅಂತೇಳಿ ಆ ಲಟಾಣಿಕೆ ಹತ್ರ ಮಾತಾಡ್ತಾ ಇರ್ತಾನೆ ಮನೋಜ. ಲಟಾಣಿಕೆ ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ನಮ್ಮ ಅಮ್ಮನ್ನ ಯಾವುದೇ ಕಾರಣಕ್ಕೂ ನೋವು ಮಾಡಬೇಡ. ನಿನಗೆ ಮೊದಲೇ ಮಾತು ಕೊಟ್ಟಿರ್ತೀನಿ ನಾನು, ನಮ್ಮ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು ಅಂತೇಳಿ ಒಬ್ಬೊಬ್ಬನೇ ತಿಕ್ಕಲ್ ಥರ ಮಾತಾಡಿಕೊಂಡು ಆ ಲಟಾಣಿಕೆ ತೊಗೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಪದೇ ನೋಡ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಬಟ್ಟುಗಳೆಲ್ಲ ಇಡ್ತಾನೆ. ಅಲ್ಲಿ ಅದು ಇದು ಎಲ್ಲ ಇಟ್ಬಿಟ್ಟು ಓಂ ನಮಃ ಶಿವಾಯ ಅಂತ ಏನೇನೋ ಮಂತ್ರಗಳನ್ನ ಹೇಳ್ಕೊಂಡು ಅದನ್ನು ತಗೊಂಡು ಹೊಡಿಬೇಕು ತಲೆಗೆ. ಹೊಡೆದ ತಕ್ಷಣ ನಮ್ಮಮ್ಮನಿಗೆ ನೆನಪಿನ ಶಕ್ತಿ ಎಲ್ಲ ಬಂದ್ಬಿಟ್ಟು ನನ್ನೇ ಪ್ರೀತಿ ಮಾಡಬೇಕು ನಮ್ಮಮ್ಮ, ಬೇರೆ ಯಾರನ್ನೂ ಪ್ರೀತಿ ಮಾಡಬಾರ್ದನ್ನ ಸ್ವಾರ್ಥ ಮಹಾನುಭಾವ ತುಂಬಿರುತ್ತೆ. ಆದರೆ ಇಲ್ಲೊಂದು ಕಡೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಹೊರಗಡೆ ಆಟ ಆಡ್ತಾ ಇರ್ತಾರೆ. ಮತ್ತು ರಂಗನಾಥ್ ಅವ್ರು ಬಂದು ನಿಂತ್ಕೋತಾರೆ. ರೀ ಬನ್ನಿರಿ, ಯಾಕ್ರಿ ನೀವು ಅಲ್ಲಿ ನಿಂತಿದ್ದೀರಾ, ಬನ್ನಿರಿ ಖೋಖೋ ಆಡೋಣ ಅಂತೇಳಿ ಕರೀತಾಳೆ. ಯಾರು ಶಾಂತಿ. ಕರೆದ ತಕ್ಷಣ ಬೇಡಮ್ಮ, ನನಗೆ ಕಾಲು ಬೇರೆ ಇದೆ, ನೀವು ಆಟ ಆಡ್ಕೊಳ್ಳಿ, ನಾನು ಆರಾಮ ರೆಸ್ಟ್ ಮಾಡ್ತೀನಿ ಮನೇಲಿ ಅಂತ ರಂಗನಾಥ್ ಅವ್ರು ಹೋಗ್ತಾರೆ. ಆದರೆ ಇಲ್ಲಿ ಮಾತ್ರ ಇವನು ಒಳ್ಳೆ ರುದ್ರಾವತಾರ ತಾಳ್ಕೊಂಡು ಅಮ್ಮನ ಹೊಡೆದ್ಬಿಡ್ಬೇಕು ಅಂತೇಳಿ ಲಟಾಟಿಕೆನ ಹಿಡ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನಿಂತ್ಕೋತಾನಲ್ಲಿ. ನಿಂತ್ಕೊಂಡ ತಕ್ಷಣ ಇಲ್ಲಿ ಆಟ ಆಡೋದನ್ನೆಲ್ಲ ಹೊರಗಡೆ ನೋಡ್ತಾ ಇರ್ತಾನೆ. ಅದನ್ನು ನೋಡಿಬಿಟ್ಟು ಈ ಅಮ್ಮನ್ನೇ ಚಾನ್ಸ್ ಸಿಕ್ಕಿದ ತಕ್ಷಣ ಹೊಡಿಬೇಕು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಆದರೆ ಇಲ್ಲಿ ರವಿ ಇದ್ಕೊಂಡು ಬಾರೋ ಮನೋಜ, ಯಾಕೋ ನೀನು ಅಲ್ಲಿ ನಿಂತಿದ್ದೀಯ, ಆಟ ಆಡೋಕ್ಕೆ ಬರಲ್ವ ಅಂತ ಕರೆದಾಗ ಓಡೋಗಿ ಬಚ್ಚಿಟ್ಕೊಂಡು ಆ ಲಟಾಣಿಕೆನ ಬಚ್ಚಿಕ್ತಾನೆ. ಆಗ ಬಚ್ಚಿಕ್ಕಿದ ತಕ್ಷಣ ಅವನು ಕೂಡ ಬರ್ತಾನೆ. ಈ ಮನೋಜ ಆಟ ಆಡೋಕ್ಕೆಲ್ಲ ಬರ್ತೀನಾ, ನನಗೆ ಇಷ್ಟ ಇಲ್ಲ ಇದೆಲ್ಲ ಆಟ ಆಡೋಕ್ಕೆ ಅಂತ ದುರಂಕರದ್ದು ಮಾತಾಡ್ತಾ ಇರ್ತಾನೆ. ಆಗ ಶಾಂತಿ ಇದ್ಕೊಂಡು ಅದೇನದು ಮನೋಜ, ಯಾವಾಗಲೂ ಈ ರೀತಿಯೆಲ್ಲ ದುರಂಕಾರ ಮಾಡ್ತೀಯಲ್ಲ ನೀನು, ಬಾರೋ ನಮ್ಮ ಜೊತೆಗೆ ಆಟ ಆಡೋಣ ಅಂತ ಎಲ್ಲರೂ ಕೂಡ ಆಟ ಆಡಬೇಕು ಅಂತೇಳಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಇದು ಕೈಯೆಲ್ಲ ಇದು ಮಾಡ್ತಾರಲ್ವ. ನನಗಿದು ಹೆಸರು ಏನಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಚಿಕ್ಕ ಮಕ್ಕಳಾದಾಗ ಆಟ ಆಡಿದ್ವಿ ಇದನ್ನೆಲ್ಲ ನಾವು, ಖಂಡಿತ ಇವಾಗ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದಾಗೆಲ್ಲ ಖೋಖೋ ಆಟ ಆಡಿರೋದಷ್ಟೇನೆ. ಆದರೆ ಈ ಕೈ ಈ ರೀತಿ ಇಟ್ಬಿಟ್ಟು ಯಾರು ಮೇಲೆ ಕೆಳಗೆ ಹಾಕ್ತಾರೆ ಅನ್ನೋದು ನಿಜವಾಗೂ ನನಗೆ ನೆನಪು ಆಗ್ತಾ ಇಲ್ಲ. ನೀವೇ ಕಮೆಂಟ್ ಮಾಡಿ ಏನಂತಾರೆ ಅಂತ ಹೇಳ್ಬಿಟ್ಟು. ಖೋಖೋ ಆಟ ಆಡ್ತಾರೆ ಇಲ್ಲಿ. ಖೋಖೋ ಆಟ ಗೊತ್ತು, ಆದರೆ ಈ ಕೈ ಇಡೋದು ಏನಂತಾರೆ ಅನ್ನೋದು ನಿಜವಾಗೂ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ ನಾನು. ಮತ್ತು ಇಲ್ಲಿ ಖೋಖೋ ಆಟ ಆಡಬೇಕಾದಾಗ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಶಾಂತಿಗೆ ತುಂಬ ಸುಸ್ತಾಗುತ್ತೆ ಆಟ ಆಡಿ. ನಾನು ಸ್ವಲ್ಪ ನೀರು ಕುಡಿಬೇಕು, ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು, ನೀವು ಆಟ ಆಡ್ತಾ ಇರಿ, ನಾನು ನೀರು ಕುಡಿತೀನಿ ಅಂತ ಹೋಗ್ತಾಳೆ. ಹಿಂದೆ ಮನೋಜ್ ಏನು ಮಾಡಿಬಿಡ್ತಾನೆ, ಅವನು ಕೂಡ ನಾನು ನೀರು ಕುಡಿತೀನಿ ಅಂತ ಅಲ್ಲಿರೋರಿಗೆಲ್ಲ ಹೇಳಿ ಬರ್ತಾನೆ. ಬಂದ ತಕ್ಷಣ ಶಾಂತಿ ಮುಂದೆ ಹೋಗಿ ಟೇಬಲ್ ಹತ್ರ ನೀರು ತಗೊಂಡು ಕುಡಿತಾ ಇರ್ತಾರೆ. ಕುಡಿತಾ ಇರಬೇಕಾದಾಗ ಮನೋಜ್ ಏನು ಮಾಡ್ತಾನೆ, ಲಟಾಣಿಕೆ ಬಚ್ಚಿಕ್ಕೆ ಹೋಗಿರ್ತಾನಲ್ವ, ಆ ಲಟಾಣಿಕೆನ ತೊಗೊಂಡ್ಬಿಡ್ತಾನೆ. ತೊಗೊಂಡ್ಬಿಟ್ಟು ಹೊಡಿಬೇಕಂತ ಅವ್ರ ಅಮ್ಮನ ಹತ್ರ ಸೀದಾ ಹೋಗ್ತಾನೆ. ಲಟಾಣಿಕೆ ನಮ್ಮ ಅಮ್ಮನಿಗೆ ನೋವು ಮಾಡಬೇಡ ದಯವಿಟ್ಟು ಅಂತೇಳಿ ಅದನ್ನ ಏನೇನೋ ತಿಕ್ಕಲ್ ಥರ ಮಾತಾಡ್ತಾ ಇರ್ತಾನೆ. ಆದರೆ ಶಾಂತಿ ಮಾತ್ರ ಗ್ಲಾಸಲ್ಲಿ ನೀರು ಹಾಕ್ಕೊಬಿಟ್ಟು ನೀರು ಕುಡಿಬೇಕಂತ ಹಿಂಗೆ ಒಯ್ಕೋತಾ ಇರ್ತಾರೆ. ಎತ್ತೇ ಬಿಡ್ತಾನೆ ಲಟಾಣಿಕೆನೆ ಸರಿಯಾಗಿ ಹಾಕಬೇಕು ಅಂತ ಹೇಳಿಬಿಟ್ಟು. ಇನ್ನೇನು ಹಾಕ್ಬೇಕಂತ ಅನ್ನಷ್ಟಲ್ಲೇ ಸೂರ್ಯ ಬಂದ್ಬಿಟ್ಟು ಕೈನ ಹಿಡ್ಕೊಂಡು ಬಿಡ್ತಾನೆ. ಕೈನ ಹಿಡ್ಕೊಂಡು ಕಾಪಾಡ್ತಾನೆ. ಅವಾಗ ಇಲ್ಲಿ ನೋಡ್ತಾಳೆ ಶಾಂತಿ, ಅಂದರೆ ಮನೋಜ ಹೊಡೆಯಕ್ಕೆ ಬಂದಿದ್ದ ಅಂತ ಹೇಳಿಬಿಟ್ಟು ಆ ಕೈನ ಇಸಿಗ್ಬಿಟ್ಟು ಚೆನ್ನಾಗಿ ಕೆಳಗಡೆನೆ ಆ ಲಟಾಣಿಕೆ ಬಿಸಾಕೋ ಥರ ಮಾಡಿಬಿಡ್ತಾನೆ. ಸಿಟ್ಟು ಬರುತ್ತೆ, ನಮ್ಮ ದೇವ್ರನ್ನೇ ಹೊಡಿತೀಯೇನೋ ನೀನು, ಎಷ್ಟು ಧೈರ್ಯನೋ ನಿನಗೆ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಸೂರ್ಯ ಮೊದಲೇ ಅವ್ರ ಅಮ್ಮನ ಸಿಕ್ಕಾಬಟ್ಟೆ ಪ್ರೀತಿ ಮಾಡ್ತಿರ್ತಾನಲ್ವ. 27 ವರ್ಷ ಪ್ರೀತಿನೇ ಸಿಕ್ಕಿರಲ್ಲ ಅವನಿಗೆ, ಆದರೆ ಈಗ ತುಂಬ ಪ್ರೀತಿಯಿಂದ ಅವರಮ್ಮ ನೋಡ್ಕೊಳ್ತಾ ಇದ್ದಾಳೆ. ಹಾಗಾಗಿ ಲಟಾಣಿಕೆನ ಹಿಡ್ಕೊಂಡು ಶಾಂತಿ ತುಂಬಾ ಶಾಕ್ ಆಗ್ತಾಳೆ. ನಮ್ಮ ದೇವ್ರನ್ನೇ ಹೊಡಿತೀಯ ಅಂತೇಳಿ ಮನೋಜ ಸಿಕ್ಕಾಬಟ್ಟೆ ಹೊಡೆದಾಕ್ಬಿಡ್ತಾನೆ. ಮನೋಜನ್ಗೆ ಎಷ್ಟು ಹೊಡಿತಾನಂದರೆ ಹೇಳೋಕ್ಕೆ ಆಗೋದಿಲ್ಲ.
ಅಲ್ಲಿ ಯಾರು ಇರಲ್ಲ ತಡೆಯೋಕ್ಕೆ ಕೂಡ, ಏಕೆಂದರೆ ಇಲ್ಲಿರೋದೇ ಇಷ್ಟು ಜನ. ಅಲ್ಲಿಗೆ ರಂಗನಾಥ ಕೇಳಿಸ್ಕೊಂಡು ಹೊರಗಡೆ ಬಂದು, ಸೂರ್ಯ ನಿಲ್ಲಿಸೋ ಯಾಕೋ ಈ ರೀತಿ ಹೊಡಿತಾ ಇದೆಯಾ, ಯಾಕೆ ಶಾಂತಿ ಯಾಕೆ ಹೊಡಿತಾ ಇದ್ದಾನೆ ಅಂತ ಅಂದಾಗ ಶಾಂತಿ ಕೂಡ ತುಂಬ ಶಾಕಿಂದ ನಿಂತಿರ್ತಾಳೆ. ಮತ್ತು ಸೂರ್ಯನ ಹತ್ರ ಹೋಗಿ ಬಿಡಪ್ಪ, ಯಾಕೆ ಹೇಳಪ್ಪ ಅಂತ ಕನ್ವಿನ್ಸ್ ಮಾಡಿದಾಗ ಆಗ ಶಾಂತಿನೇ ಹೇಳ್ತಾಳೆ, ರೀ ಇವನು ಲಟ್ಟಣಿಕೆ ತೊಗೊಂಡು ನನ್ನ ಹೊಡೆಯೋಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ರವಿ ಮನೆಯವರೆಲ್ಲ ಕೂಡ ಬರ್ತಾರೆ. ಬಂದ ತಕ್ಷಣ ಬಿಡೋ, ಯಾಕೋ ಸೂರ್ಯ ಹೊಡಿತಾ ಇದೆಯಾ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿ ಬಿಡಿಸ್ತಾರೆ. ಬಿಡಿಸಿದ ತಕ್ಷಣವೇ ಅಲ್ಲ ಇವನು ನಮ್ಮ ದೇವ್ರನ್ನೇ ಹೊಡೆಯೋಕ್ಕೆ ಹೋಗಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ರವಿ ಇದ್ಕೊಂಡು, ಏನೋ ಈ ರೀತಿ ಆಡ್ತಾ ಇದೆಯಾ, ನಿನ್ಗೇನು ಅನ್ಸೋದಿಲ್ವೇನೋ, ನಿನಗೆ ಮಾನ ಮರ್ಯಾದೆ ಏನಿಲ್ವ, ಈ ರೀತಿ ಎಲ್ಲ ಹೊಡೆಯೋಕ್ಕೆ ಹೋಗ್ತೀಯ ಅಂತ ಅಂದಾಗ ಆಗ ಶಾಂತಿ ಹತ್ರ ಹೋಗಿ, ಅಮ್ಮ ನಾನು ನಿನ್ನ ಹೊಡಿಬೇಕಂತ ಹೊಡೆದಿಲ್ಲಮ್ಮ, ಯಾಕೆ ಗೊತ್ತಾ, ನಿನ್ನ ಅಡುಗೆ ಮನೇಲಿ ಒಂದು ಬಾಕ್ಸ್ ಬೀಳಕ್ಕೆ ಹೋಗಿತ್ತು, ಅದು ನಿನ್ನ ತಲೆ ಮೇಲೆ ಬಿದ್ದು ಏಟಾಗೋ ಥರ ಅಂತ ಹೇಳಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ರಂಗನಾಥ್ ಬಂದ್ಬಿಟ್ಟು ಇಲ್ಲಿ ಮನೋಜನ್ನ ತಡೀತಾನೆ, ಹೇಳಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಹಿಂದಿನ ಸತಿ ಎಲ್ಲ ಹೇಳಿಬಿಟ್ರೆ ಮತ್ತೆ ಅವಳಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರಂಗನಾಥ್ ಬಂದು ತಡೆದು ಹೊಡೆಯೋಕ್ಕೆ ಹೋಗ್ತಾನೆ. ಮುಚ್ಚೋ ಬಾಯಿ, ಏನೋ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಕಣ್ಣು ಬಿಟ್ಕೊಂಡು ಇದು ಮಾಡ್ತಾ ಇರ್ತಾನೆ. ಆಗ ಇಲ್ಲಿ ಅಪ್ಪ ನಮ್ಮಮ್ಮ ನನ್ನ ಮಾತ್ರ ಪ್ರೀತಿ ಮಾಡಬೇಕಪ್ಪ, ಬೇರೆಯವ್ರನ್ನೆಲ್ಲ ಪ್ರೀತಿ ಮಾಡೋಗಿಲ್ಲ ಅಂತ ಹೇಳಿದಾಗ ರಂಗನಾಥ್ ಬಾಯಿ ತಪ್ಪಿಟ್ಟು, ಅಲ್ಲ ಕಣೋ, 2 ದಿನಲಿದ್ದ ಸೂರ್ಯನ ಇಷ್ಟಪಡ್ತಿದ್ದಾಳೆ ನಿಮ್ಮಮ್ಮ, 27 ವರ್ಷದಿಂದ ಅವನು ಅಂತ ಅನ್ನಕ್ಕೆ ಹೋಗ್ಬಿಡ್ತಾನೆ. ಅಷ್ಟರಲ್ಲೇ ನೋಡಿಯಾ ಕರೆಕ್ಟಾಗಿ ಹೇಳ್ತಿದ್ದಾನಪ್ಪ ಅಂತ ಹೇಳಿದಾಗ ಇಲ್ಲಿರೋರೆಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಶಾಂತಿಗೆ ವಿಷಯ ಗೊತ್ತಾಗಬಾರ್ದು ಅನ್ನೋದೇ ಮನೆಯವ್ರ ಉದ್ದೇಶ ಎಲ್ಲ ಆಗಿರುತ್ತೆ. ಯಾಕಂದರೆ ಶಾಂತಿಗೆ ಹಳೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ತಿರ್ಗಾ ಆಮೇಲೆ ಸೂರ್ಯನ ಇಷ್ಟಪಡ್ತಾಳೋ ಇಲ್ಲ ಅನ್ನೋದು ರಂಗನಾಥ್ ಅವ್ರಿಗೆ ಇಂಟೆನ್ಷನ್ ಆಗಿರುತ್ತೆ. ರವಿ ಶ್ರುತಿ ಕೂಡ ಅಷ್ಟೇ ಆಗಿರುತ್ತೆ, ಮತ್ತು ಮೀನಾ ಕೂಡ ಅಷ್ಟೇ ಆಗಿರುತ್ತೆ. ಇಲ್ಲಿ ತುಂಬಾ ಕೋಪ ಬರುತ್ತೆ. ಅಮ್ಮ ಒಂದು ವಿಷಯ ಗೊತ್ತೇನಮ್ಮ, ಈ ಮೀನಾ ಸೇರಿಕೊಂಡು ಅಡುಗೆ ಮನೇಲಿ ನಿಮ್ಮನ್ನೆಲ್ಲ ಈ ಥರ ಮಾಡಿಬಿಟ್ಟು ಹೇಗಾಗ ಮಾಡಿಬಿಟ್ಟು ಈ ಮನೆನ ಮತ್ತು ನಿಮ್ಮ ಹೆಸ್ರಿಗಿರೋದು ಇದೆಯಲ್ಲ ಅದನ್ನೆಲ್ಲ ಅವ್ರ ಹೆಸ್ರಿಗೆ ಮಾಡಿಸ್ಬೇಕನ್ನೋದು ಉದ್ದೇಶ ಆಗಿದೆಯಮ್ಮ ಅಂತ ಹೇಳಿ ಅವನಾಗೇ ಸಿಗಾಕೊಳ್ತಾನೆ. ಆಗ ಶಾಂತಿ ಇದ್ಕೊಂಡು, ಒಳ್ಳೆ ಚೆನ್ನಾಗಿ ಮಾತಾಡಿದೆ ಕಣೋ, ಈ ಮಾತಿಗೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಒಂಚೂರು ಮುಂದೆ ಬರ್ತಾರೆ. ಮುಂದೆ ಬಂದ್ಬಿಟ್ಟು, ರೀ ಒಂದು ವಿಷಯ ಗೊತ್ತಾ ರೀ, ನಿಮ್ಮ ಹತ್ರ ಏನೋ ಒಂದು ವಿಷಯನ ಹೇಳ್ತೀನಿ, ನನ್ನ ಒಂದು ವಿಷಯಕ್ಕೆ ನೀವು ಒಪ್ಕೋತೀರಾ ಅಂತೇಳಿ ರಂಗನಾಥ್ ಅವ್ರನ್ನ ಕೇಳ್ತಾರೆ. ಅದೇನು ಸೂರ್ಯ, ಅದೇನು ಶಾಂತಿ ಅಂದಾಗ ನಾಳೆ ಲಾಯರ್ನ ಕರೆಸು ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ್ ಅವ್ರಿಗೆ ಶಾಂತಿ ಹೇಳ್ತಾಳೆ. ಯಾಕಮ್ಮ ಲಾಯರು ಅಂತ ಅಂದಾಗ, ಯಾಕಿಲ್ಲ ರೀ, ಈ ಮನೆ ನಮ್ಮ ಹೆಸರಿಗೆ ತಾನೇ ಇರೋದು ಅಂತ ಹೇಳಿದಾಗ, ಹೌದಮ್ಮ ನನ್ನ ಹೆಸರಿಗೆ ನಿನ್ನ ಹೆಸರಿಗೆ ಇದೆ ಅಂತ ರಂಗನಾಥ್ ಹೇಳಿದಾಗ, ರೀ ಒಂದು ಕೆಲಸ ಮಾಡೋಣ ರೀ, ಈ ಆಸ್ತಿನ ಎಡೂನ ಏನಿದೆಯೋ ಈ ಮನೆಯೆಲ್ಲನ ಸೂರ್ಯ ಮೀನಿನ ಹೆಸರಿಗೆ ಮಾಡಿಸ್ಬಿಡೋಣ ಅಂದಾಗ ಅಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ. ರೀ ಒಂದು ವಿಷಯ ಗೊತ್ತಾ ರೀ, ಸೂರ್ಯ ದೇವ್ರಂಥ ಮಗ ರೀ, ಅವನು ನಮಗಂತೂ ತನ್ನ ಹಾಕೋದಿಲ್ವ ಅವನು, ಮತ್ತು ಅದೊಂದೇ ಅಲ್ಲ ಈ ಮನೆಯವ್ರನ್ನೆಲ್ಲ ಅವನು ಹೊರಗಡೆ ಹಾಕಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ ರೀ, ಹಾಗಾಗಿ ಅವನ ಹೆಸರಿಗೆ ಮಾಡಿಸ್ಬಿಡೋಣ. ಮೀನು ಕೂಡ ಬಂಗಾರದಂಥ ಹುಡುಗಿ, ಅವಳು ಕೂಡ ನಮಗೊಂದು ತನ್ನ ಹಾಕಿ ಆಗ್ತಾಳೆ, ಹಾಗಾಗಿ ಇವ್ರ ಹೆಸರಿಗೆ ಮಾಡಿಸೋಣ ಅಂತ ಡಿಸಿಷನ್ ತೊಗೊಬಿಡ್ತಾಳೆ. ತೊಗೊಂಡ ತಕ್ಷಣ ರಂಗನಾಥನ ಫಸ್ಟ್ ಕೇಳ್ತಾಳೆ, ರೀ ಇದು ಒಪ್ಪಿಗೆ ಇದೆಯಾ ಅಂತ. ಶಾಂತಿ ಆದರೂ ಅಂತ ಅಂದಾಗ, ಇಲ್ಲ ರೀ ನನ್ನ ಫೈನಲ್ ಡಿಸಿಷನ್ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ರವಿ ಶ್ರುತಿನೂ ಕೂಡ, ರವಿ ಶ್ರುತಿ ನಿಮಗೆ ಏನು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅತ್ತೆ ನೀವು ಏನು ಮಾಡಿದ್ರು ಸರಿ ಅಂತ ಅನಿಸುತ್ತೆ ಅತ್ತೆ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಶ್ರುತಿ ಕೂಡ ಹೇಳ್ತಾಳೆ. ರವಿ ಕೂಡ ಅಷ್ಟೇ, ಆಯಿತು ಅಮ್ಮ ನೀವು ಏನು ಡಿಸಿಷನ್ ತೊಗೊಳ್ತೀರೋ ಅದೇ ಓಕೆ ಅಂತ ಹೇಳ್ಬಿಟ್ಟು ಇಲ್ಲಿ ರವಿ ಕೂಡ ಒಪ್ಕೋತಾನೆ. ಆದರೆ ಮನೋಜ ಮಾತ್ರ, ಅಮ್ಮ ಏನಮ್ಮ ಈ ರೀತಿ ಮೋಸ ಮಾಡ್ತಿದ್ಯಾ, ನಾನು ದೊಡ್ಡ ಮಗ ಅಮ್ಮ, ನನಗೆ ಮಾತ್ರ ಪ್ರೀತಿ ಸಿಗಬೇಕಮ್ಮ, ಮೊದಲೇ ಪ್ರೀತಿ ನನಗೆ ಸಿಗಬೇಕು, ನನಗೆ ಆಸ್ತಿ ಹಿಡಿಯೋಲ್ಲ ಸಿಗಬೇಕು ಅಂತ ಅಂದಾಗ, ರೀ ನೀವು ಯೋಚನೆ ಮಾಡಬೇಡ್ರಿ, ನಾನು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಒಳ್ಳೇದೇ ಆಗಿರುತ್ತೆ, ಬನ್ನಿರಿ ಅಪ್ಪ ನೀವು ಮಾತಾಡೋಣ, ನೀವು ಎದುರು ಮಾತಾಡಬಾರ್ದು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾವಿಬ್ಬರು ಡಿಸ್ಕಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಗಂಡ ಹೆಂಡತಿ ರೂಮಿಗೆ ಹೊರಟೋಗ್ತಾರೆ. ಆದರೆ ಇಲ್ಲಿ ಮಾತ್ರ ತುಂಬ ಫೀಲಿಂಗಿಂದ ಇಲ್ಲಿ ರವಿ ಶ್ರುತಿ ಮಾತ್ರ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸುಮ್ಮನಿರೋ ಏನು ಕಂಗ್ರ್ಯಾಚುಲೇಷನ್ಸು, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಇಲ್ಲಿ ಸೂರ್ಯನೂ ಮೀನಾ ತುಂಬ ನೊಂದ್ಕೋತಾ ಇರ್ತಾರೆ. ಆದರೆ ಮನೋಜರೇ ನೀವೇನಾದರೂ ಅತ್ತೆಗೆ ಹೊಡೆದಿದ್ರೆ ಇವತ್ತು ನಿಮ್ಮನ್ನು ಮಾತ್ರ ಗ್ರಾಚಾರ ಬಿಡಿಸ್ತಿದೆ ಅಂತ ಶ್ರುತಿ ಮನೋಜಿಗೆ ಚೆನ್ನಾಗಿ ಬೈತಾಳೆ. ಆಗ ಇಲ್ಲಿ ಮನೋಜನೇ ಸಿಗಾಕೊಂಡಿರ್ತಾನೆ, ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಇಲ್ಲೊಂದು ಕಡೆ ಲಾಯರ್ನ ಕೂಡ ಕರೆಸಿರ್ತಾರೆ ಆಲ್ರೆಡಿ, ಆಸ್ತಿ ಅಡುವನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು, ಅಂದರೆ ಎಲ್ಲ ಹೆಸರಿಗೂ ಸೂರ್ಯನ ಹೆಸರಿಗೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಆದರೆ ಇಲ್ಲ ರಂಗನಾಥ್ ಮಾತ್ರ ದೇವ್ರ ಹತ್ರ ಕೈ ಮುಗಿತಲೇ ಇರ್ತಾನೆ. ಕೈ ಮುಗಿಬೇಕಾದಾಗ ಇಲ್ಲಿ ಶಾಂತಿ ಇದ್ಕೊಂಡು, ರೀ ಅದೆಷ್ಟ್ರೀ ಕೈ ಮುಗಿತಾ ಇದ್ದೀರಾ, ದೇವ್ರಿಗೆ ಬನ್ನಿರಿ, ನೀವು ಕೈ ಮುಗಿಯೋದು ನೋಡಿ ದೇವರೇ ಎದ್ದು ಬರ್ತಾನೆ ಅಂತ ಅನ್ನಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ನ ಕರೀತಾರೆ. ಅಲ್ಲ ಕಣಮ್ಮ ಇನ್ನೊಂದ್ಸರಿ ಯೋಚನೆ ಮಾಡೋ ಅಂತ ರಂಗನಾಥ್ ಹೇಳಿದಾಗ, ರೀ ನನ್ನ ಡಿಸಿಷನ್ ಚೇಂಜ್ ಆಗಲ್ಲ ರೀ, ಯಾಕೆ ಅಂತಂದ್ರೆ ಇವ್ರು ನನ್ನ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂದಾಗ, ಆಗ ಇಲ್ಲಿ ಮನೋಜ್ ಮಾತ್ರ ಕಿರ್ಚಾಡ್ತಾ ಇರ್ತಾನೆ, ಅಮ್ಮ ನೀನು ಮಾಡ್ತಿರೋದೆಲ್ಲ ಮೋಸ ಅಮ್ಮ, ನನ್ನ ದೊಡ್ಡ ಮಗ ಅಮ್ಮ, ನನ್ನ ಹೆಸರೇ ಬರೀಬೇಕಮ್ಮ ನೀನು, ಅದ್ರಾಗೆ ರೋಹಿಣಿ ಬೇರೆ ಇಲ್ಲ ಹೊರಗಡೆ ಹೋಗಿದ್ದಾಳೆ, ಅವಳು ಬರೋವರೆಗಾದರೂ ವೆಯ್ಟ್ ಮಾಡಬೇಕಲ್ಲ, ಇವಳು ಮೇಕಪ್ಪೇ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು
ಬೈಕೋತಾ ಇರ್ತಾನೆ. ಆದರೆ ಇಲ್ಲಿ ಶಾಂತಿ ಮಾತ್ರ ರೋಹಿಣಿಗೆ ಹೇಳೋ ಕರ್ತವ್ಯ ಇದೆ ಅಷ್ಟೇ. ಅವಳು ಬೇಡ ಅಂದರೂ ಮಾಡಿಸ್ತೀನಿ, ಬೇಡ ಅಂದಿಲ್ಲ ಅಂದರೂ ಮಾಡಿಸ್ತೀನಿ ಅಂತ ಕೂಡ ಹೇಳ್ತಾಳೆ. ಮತ್ತು ಸೂರ್ಯ ಬಂದ್ಬಿಟ್ಟು ಇಲ್ಲಿ ಶಾಂತಿ ರಂಗನಾಥ್ ಮುಂದೆ ಕೂತ್ಕೋತಾನೆ. ಮಂಡಿ ಊರಿಗೆ ಕೂತ್ಕೊಂಡು, ಅಮ್ಮ ನೀವು ದೇವ್ರಿದ್ದಂಗಮ್ಮ ನಮ್ಮಿಬ್ಬರಿಗೆ, ನೋಡಮ್ಮ ದೇವ್ರ ದರ್ಶನ ಆಗುತ್ತಿಲ್ಲ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮಿಬ್ಬರ ದರ್ಶನ ನನಗೆ ಯಾವಾಗಲೂ ಸದಾ ಇರಬೇಕಮ್ಮ. ಹಾಗೆ ನಿಮ್ಮ ಇಬ್ಬರ ಆಶೀರ್ವಾದ ಕೂಡ ನನಗೆ ಇದ್ದರೆ ಸಾಕಮ್ಮ. ಆಸ್ತಿ ಅಡವು ಬೇಡ, ನೀವೇ ನನ್ನ ದೊಡ್ಡ ಆಸ್ತಿ ಅಡವು ಅಮ್ಮ. ನಿಮಗೆ ಒಂದು ತುತ್ತ ಅನ್ನ ಹಾಕಕ್ಕೆ ನನ್ನ ಕೈಲಾಗಲ್ಲೇನಮ್ಮ, ಈ ರೀತಿ ಎಲ್ಲ ಬೇಡಮ್ಮ ನಮ್ಮ ಹೆಸರಿಗೆ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಆದರೆ ಸೂರ್ಯ, ಬೇಡ ಕಣಪ್ಪ, ರವಿಶ್ರುತಿ ನಿಮಗೇನು ಬೇಜಾರಿಲ್ಲ ತಾನೆ ಅಂತ ಮತ್ತೆ ಕೇಳ್ತಾಳೆ. ಅಮ್ಮ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ ಅಮ್ಮ, ನಿಜವಾಗೂ ಬೇಜಾರಿಲ್ಲ, ಮಾಡ್ಸಮ್ಮ ಅಂತ ಹೇಳ್ಬಿಟ್ಟು ರವಿಶ್ರುತಿ ಕೂಡ ಒಪ್ಪಿಗೆ ಕೊಡ್ತಾರೆ. ಆದರೆ ಮನೋಜ ಮಾತ್ರ ತುಂಬ ಕಿರ್ಚಾಡ್ತಾ ಇರ್ತಾನೆ. ರೋಹಿಣಿ ಮಾತ್ರ ಇಲ್ಲಿ ಇರೋದಿಲ್ಲ, ಹೊರಗಡೆ ಯಾವುದೋ ಮೇಕಪ್ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿರ್ತಾಳೆ. ರಂಗನಾಥ್ ಇದ್ಕೊಂಡು, ಅಲ್ಲ ಶಾಂತಿ, ಏನು ಗೊತ್ತಾ, ಒಂದ್ಸರಿ ಯೋಚನೆ ಮಾಡೋಣ ಅಂತಂದಾಗ, ರೀ ನಾನು ಕರೆಕ್ಟಾಗಿ ಯೋಚನೆ ಮಾಡಿರ್ತೀನಿ ರೀ, ಆಮೇಲೆ ದೊಡ್ಡ ತೊಂದರೆ ಆಗುತ್ತೇನೋ ಅಂತ ರಂಗನಾಥ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಲಾಯರ್ ಕೂಡ ಎಲ್ಲ ಒಪ್ಪಂದನ ಓದ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ಮತ್ತು ನಾಳೆ ಸಂಚಿಕೆಯಲ್ಲಿ ಆಸ್ತಿ ಅಡವನ್ನೆಲ್ಲ ಖಂಡಿತವಾಗ್ಲೂ ಶಾಂತಿ ಬರೆಯೋದಂತೂ ಖಂಡಿತ. ಆದರೆ ರೋಹಿಣಿ ಮಾತ್ರ ಮನೇಲಿ ಇರೋದಿಲ್ಲ. ರೋಹಿಣಿ ಬಂದಮೇಲೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಕಾದು ನೋಡಬೇಕಾಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.